ಸೈರಾ ಇಷ್ಟವಿಲ್ಲದಿದ್ದರೂ ವೇದಿಕಾನ ಬ್ಲ್ಯಾಕ್ ಮೇಲ್ಗೆ ಹೆದರಿ ಆರುಷ್ ಮನೆ ಹತ್ತಿರ ಬಂದಿಳು. ಅಷ್ಟರಲ್ಲಿ ಲಹರಿ ಫೋನ್ ಮಾಡಿ, ಸೈರಾ ಎಲ್ಲಿದ್ದೀಯಾ? ನಿಮ್ಮ ಅಮ್ಮ ನನಗೆ ಫೋನ್ ಮಾಡಿದ್ರು, ನೀನು ಇನ್ನೂ ಮನೆಗೆ ಬಂದಿಲ್ವಂತೆ ಎಂದು ವಿಚಾರಿಸಿದಳು. ಸೈರಾ ತರಾತುರಿಯಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳಿ, ನನಗೆ ಟೈಮ್ ಆಗ್ತಿದೆ, ಆಮೇಲೆ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದಳು. ಆರುಷ್ನ ದೊಡ್ಡ ಬಂಗಲೆ ನೋಡಿ ಸೈರಾಗೆ ಎದೆ ನಡುಗಿತು. ಬೃಹತ್ ಕಾಂಪೌಂಡ್ ಗೇಟ್ನಲ್ಲಿ ಸೆಕ್ಯುರಿಟಿ, ಒಳಗೆ ಹೋಗುವುದು ಅಷ್ಟು ಸುಲಭವಿರಲಿಲ್ಲ. ಮೆಲ್ಲಗೆ ಮನೆಯ ಹಿಂಬದಿಗೆ ಹೋದವಳಿಗೆ ಒಂದು ದೊಡ್ಡ ಕಲ್ಲು ಕಂಡಿತ್ತು. ಅದರ ಸಹಾಯದಿಂದ ಕಾಂಪೌಂಡ್ ಹತ್ತಿ ಒಳಗೆ ಜಿಗಿದಳು. ಸೆಕ್ಯುರಿಟಿ ಕಣ್ಣು ತಪ್ಪಿಸಿ ಕಳ್ಳ ಬೆಕ್ಕಿನಂತೆ ಮನೆಯೊಳಗೆ ನುಗ್ಗಿದಳು. ಮನೆ ಅರೆಮನೆಯಂತಿದ್ದರೂ ಯಾರೂ ಇರಲಿಲ್ಲ. ಯಪ್ಪ, ಇಷ್ಟು ದೊಡ್ಡ ಮನೆಯಲ್ಲಿ ಆ ಪುಟ್ಟ ಫೈಲ್ ಎಲ್ಲಿ ಅಂತ ಹುಡುಕ್ಲಿ ಎಂದು ಗೊಣಗುತ್ತಾ ರೂಮ್ಗಳನ್ನು ಚೆಕ್ ಮಾಡತೊಡಗಿದಳು. ಕೊನೆಗೆ ಒಂದು ರೂಮ್ ಒಳಗೆ ಬಂದಳು. ಅದು ಆರುಷ್ನ ಬೆಡ್ರೂಮ್ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಅಲ್ಲಿ ಹುಡುಕಿದರೂ ಫೈಲ್ ಸಿಗಲಿಲ್ಲ. ಅಷ್ಟರಲ್ಲಿ ಯಾರೋ ಬರುತ್ತಿರುವ ಸೌಂಡ್ ಕೇಳಿಸಿತು. ನೈಟ್ ವಾಕ್ ಮುಗಿಸಿ ಆರುಷ್ ರೂಮ್ ಕಡೆಗೆ ಬರುತ್ತಿದ್ದ. ಗಾಬರಿಯಾದ ಸೈರಾ ಪಕ್ಕದಲ್ಲಿದ್ದ ಉದ್ದನೆಯ ಕರ್ಟನ್ ಹಿಂದೆ ಹೋಗಿ ಉಸಿರು ಬಿಗಿ ಹಿಡಿದು ನಿಂತಳು. ಆರುಷ್ ಒಳಗೆ ಬಂದು ಫೋನ್ ಪಕ್ಕಕ್ಕಿಟ್ಟು ತನ್ನ ಶರ್ಟ್ ಮತ್ತು ಶೂಗಳನ್ನು ಬಿಚ್ಚಿ ಸ್ನಾನಕ್ಕೆ ತಯಾರಾದನು. ಕರ್ಟನ್ ಸದ್ದಿನಿಂದ ಅವನ ಆ ಅವತಾರ ಕಂಡ ಸೈರಾ, ಅಯ್ಯೋ ದೇವರೇ ಎಂದು ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡಳು. ಅವನು ಬಾತ್ರೂಮ್ ಒಳಗೆ ಹೋಗಿ ನೀರು ಬಿಟ್ಟ ಶಬ್ದ ಕೇಳಿದ ಕೂಡಲೇ ಸೈರಾ ಅಲ್ಲಿಂದ ಹೊರಗೆ ಓಡಿ ಬಂದಳು. ಹುಡುಕುತ್ತಾ ಹೋದವಳಿಗೆ ಪಕ್ಕದಲ್ಲೇ ಇದ್ದ ಸ್ಟಡಿ ರೂಮ್ ಕಂಡಿತು. ಅಲ್ಲಿ ಟೇಬಲ್ ಮೇಲೆ ಅವಳು ಹುಡುಕುತ್ತಿದ್ದ ಆ ಆರೆಂಜ್ ಕಲರ್ ಫೈಲ್ ಇತ್ತು. ಈ ಬಾರಿ ತುಂಬಾ ಹುಷಾರಾಗಿ ಒರಿಜಿನಲ್ ಫೈಲ್ ಎತ್ತಿಕೊಂಡು ಅಲ್ಲಿ ತಾನು ತಂದಿದ್ದ ಡಮ್ಮಿ ಫೈಲ್ ಇಟ್ಟಳು. ಖುಷಿಯಿಂದ ಅಲ್ಲಿಂದ ಹೊರಬರಲು ಹೋದಾಗ ಅವಳ ಕಾಲು ಎಡವಿ ಪಕ್ಕದಲ್ಲಿದ್ದ ಫ್ಯಾಷನ್ ಫ್ಲವರ್ ಪಾಟ್ ನೆಲಕ್ಕೆ ಬಿತ್ತು. ಛೇ ಎಂದುಕೊಳ್ಳುತ್ತಾ ಗಡಿಬಿಡಿಯಲ್ಲಿ ಅದನ್ನು ಎತ್ತಿಟ್ಟು ಬಾಗಿಲು ತೆರೆಯಲು ಹೋದಳು. ಆದರೆ ಎಷ್ಟು ಎಳೆದರೂ ಮನೆಯ ಬಾಗಿಲು ತೆರೆಯಲೇ ಇಲ್ಲ. ಅದು ಲಾಕ್ ಆಗಿತ್ತು. ಸೈರಾ ಬಾಗಿಲನ್ನು ಗುದ್ದುತ್ತಿದ್ದಾಗ ಹಠಾತ್ತನೆ ಹಿಂದಿನಿಂದ ಬಲವಾದ ಕೈಯೊಂದು ಅವಳ ಹೆಗಲನ್ನು ಹಿಡಿಯಿತು. ಸ್ನಾನ ಮುಗಿಸಿ ಟವೆಲ್ ಸುತ್ತಿಕೊಂಡು ಬಂದಿದ್ದ ಆರುಷ್ ಅವಳ ಬೆನ್ನ ಹಿಂದೆ ನಿಂತಿದ್ದ. ಸೈರಾಳ ಎದೆಬಡಿತ ನಿಂತೇ ಹೋದಂತಾಯಿತು. ಆರುಷ್ನ ಆ ಗಂಭೀರ ನೋಟಕ್ಕೆ ಸೈರಾ ಒಂದು ಕ್ಷಣ ಕಲ್ಲಾದಳು. ಬೆನ್ನ ಹಿಂದೆ ಆರೆಂಜ್ ಫೈಲ್ ಅನ್ನು ಹೇಗೋ ಬಚ್ಚಿಟ್ಟುಕೊಂಡು ಮುಖದ ಮೇಲೆ ಬಲವಂತದ ನಗು ತಂದುಕೊಳ್ಳುತ್ತಾ ಪೆಚ್ಚಾಗಿ ನಿಂತಳು. ಸೈರಾ, ಇಲ್ಲೇನು ಮಾಡ್ತಿದ್ದೀಯಾ ನೀನು ಎಂದು ಆರುಷ್ ಗುಡುಗಿದನು. ಸೈರಾ ತಡಬಡಾಯಿಸುತ್ತಾ, ಅದು ಸರ್, ವೇದಿಕ್ ಸರ್ ನಮ್ಮ ಮನೆಗೆ ಹೋಗು ಅಂದ್ರು, ಅದಕ್ಕೆ ಬಂದೆ. ಆದರೆ ನೀವು ಇಲ್ಲೇನು ಮಾಡ್ತಿದ್ದೀರಾ ಎಂದು ಅವಿವೇಕಿಯಂತೆ ಕೇಳಿಬಿಟ್ಟಳು. ಆರುಷ್ ಹುಬ್ಬೇರಿಸಿ, ನನ್ನ ಮನೆಯಲ್ಲಿ ನಾನು ಇರದೆ ನಿಮ್ಮ ಮನೆಯಲ್ಲಿ ಇರಬೇಕಾ ಎಂದಾಗ ಸೈರಾಗೆ ತನ್ನ ಪೆದ್ದುತನ ಅರಿವಾಗಿ ನಾಲಿಗೆ ಕಚ್ಚಿಕೊಂಡಳು. ಈಗ ಹೇಗಪ್ಪ ಇಲ್ಲಿಂದ ಎಸ್ಕೇಪ್ ಆಗೋದು ಎಂದು ಯೋಚಿಸುತ್ತಿದ್ದಾಗ ಆರುಷ್ ಮತ್ತೆ ಕೇಳಿದ, ಅಷ್ಟಕ್ಕೂ ವೇದಿಕ್ ನಿನ್ನನ್ನು ಇಲ್ಲಿಗೆ ಯಾಕೆ ಕಳಿಸಿದ? ಸೈರಾ ತಕ್ಷಣ ಒಂದು ಕಟ್ಟುಕತೆ ಹೆಣೆದಳು. ಸರ್, ಅದು ಆಫೀಸ್ನಲ್ಲಿ ವೇದಿಕ್ ಸರ್ ಕೋಟ್ ಮೇಲೆ ನಾನು ಕಾಫಿ ಚೆಲ್ಲಿದ್ದೆ ಅಲ್ವಾ, ಅವರು ಅದನ್ನು ಡ್ರೈ ಕ್ಲೀನ್ ಮಾಡಿಸೋಕೆ ಕೊಟ್ಟಿದ್ರು. ಆದರೆ ನಾನು ಮರೆತು ನನ್ನ ವ್ಯಾಲೆಟನ್ನು ಆ ಕೋಟ್ ಜೇಬಿನಲ್ಲೇ ಇಟ್ಟು ಬಿಟ್ಟಿದ್ದೆ. ವೇದಿಕ್ ಸರ್ ಫೋನ್ಗೆ ಮಾಡಿ ಕೇಳಿದಾಗ ಆ ಕೋಟ್ ಮನೇಲಿ ಇದೆ, ಹೋಗಿ ಕಲೆಕ್ಟ್ ಮಾಡ್ಕೋ ಅಂದರು, ಅದಕ್ಕೆ ಬಂದೆ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದಳು. ಆರುಷ್ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ, ನಿಜ ಹೇಳ್ತಿದ್ದೀಯಾ ಸೈರಾ ಎಂದು ಅನುಮಾನ ವ್ಯಕ್ತಪಡಿಸಿದನು. ನಾನು ಯಾಕೆ ಸುಳ್ಳು ಹೇಳಿ ಸರ್, ಬೇಕಿದ್ರೆ ವೇದಿಕ್ ಸರ್ಗೆ ಫೋನ್ ಮಾಡಿ ಕೇಳಿ ಎಂದು ಧೈರ್ಯ ಪ್ರದರ್ಶಿಸಿದಳು. ಆದರೆ ಮನಸ್ಸಿನಲ್ಲಿ ವೇದಿಕ್ ಫೋನ್ ಎತ್ತಬೇಡ ಎಂದು ಬೇಡಿಕೊಳ್ಳುತ್ತಿದ್ದಳು. ಆರುಷ್, ಬಾ ಹಾಗಾದ್ರೆ ಎಂದು ಅವಳನ್ನು ತನ್ನ ಅಣ್ಣ ವೇದಿಕ್ನ ರೂಮ್ಗೆ ಕರೆದುಕೊಂಡು ಹೋದನು. ಸೈರಾ ಅವನು ಮುಂದೆ ಹೋದಾಗ ಅಲ್ಲೇ ಹಾಲ್ನಲ್ಲಿ ಇದ್ದ ಹೂವಿನ ಫೋಟೋ ಅಲ್ಲಿ ಫೈಲ್ ಬಚ್ಚಿಟ್ಟು ಅವನ ಹಿಂದೆ ಓಡಿದಳು. ವೇದಿಕ್ ರೂಮ್ಗೆ ಬಂದ ಆರುಷ್ ಕೋಟ್ ಹುಡುಕಲು ಶುರು ಮಾಡಿದ್ದ. ಅಲ್ಲಿ ಹ್ಯಾಂಗರ್ನಲ್ಲಿ ವೇದಿಕ್ನ ಕೋಟ್ ನೇತಾಡುತ್ತಿತ್ತು. ಆರುಷ್ ಆ ಕೋಟ್ ಹತ್ತಿರ ಹೋಗಿ, ಯಾವ ಪಾಕೆಟ್ನಲ್ಲಿದೆ ನಿನ್ನ ವ್ಯಾಲೆಟ್ ಎಂದು ಕೇಳಿದನು. ಸೈರಾ ಉಗುಳು ನುಂಗುತ್ತಾ, ಅದು ರೈಟ್ ಸೈಡ್ ಸರ್ ಎಂದಳು. ಆರುಷ್ ಕೋಟ್ ಕೈಗೆತ್ತಿಕೊಂಡು ಜೇಬಿನೊಳಗೆ ಕೈ ಹಾಕುತ್ತಿದ್ದಂತೆ ಸೈರಾಳ ಎದೆ ಬಡಿತ ಜೋರಾಯಿತು. ಕೈಯಲ್ಲಿದ್ದ ಬ್ಯಾಗ್ ಬೆವರಿನಿಂದ ನೆನೆಯುತ್ತಿತ್ತು. ಒಂದು ವೇಳೆ ಜೇಬ್ನಲ್ಲಿ ವ್ಯಾಲೆಟ್ ಸಿಗದಿದ್ದರೆ ಆರುಷ್ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅವಳಿಗೆ ಖಾತ್ರಿಯಾಯಿತು. ಜೀವವೇ ಹೋದಂಥ ಅನುಭವ ಅವಳದಾಗಿತ್ತು. ಆರುಷ್ ಕೋಟ್ ಜೇಬಿನೊಳಗೆ ಕೈ ಹಾಕಿದಾಗ ಸಿಕ್ಕಿದ್ದು ವ್ಯಾಲೆಟ್ ಅಲ್ಲ, ಬದಲಾಗಿ ಒಂದು ಚಿನ್ನದ ಉಂಗುರ. ಆರುಷ್ ಅದನ್ನು ಹೊರತೆಗೆದು ಸೈರಾಳ ಕಣ್ಣ ಮುಂದೆ ಹಿಡಿದು, ವ್ಯಾಲೆಟ್ ಅಂದೆ, ಆದರೆ ಜೇಬಿನಲ್ಲಿರೋದು ಈ ಉಂಗುರ, ಇದು ನಿಂದೇನಾ
ಎಂದು ಗಂಭೀರವಾಗಿ ಪ್ರಶ್ನಿಸಿದನು. ಅವನ ಕಣ್ಣುಗಳಲ್ಲಿ ಅನುಮಾನದ ನೋಟವಿತ್ತು. ಸೈರಾ ಒಂದು ಕ್ಷಣ ಕಂಗಾಲಾದಳು. ಅಯ್ಯೋ ದೇವರೇ, ಈ ವೇದಿಕ್ ಸರ್ ಜೇಬಲ್ಲಿ ಉಂಗುರ ಯಾಕಿತ್ತು ಎಂದು ಮನಸ್ಸಿನಲ್ಲೇ ಬೈದುಕೊಂಡಳು. ಆದರೆ ತಕ್ಷಣವೇ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಹೊಸ ಕತೆ ಕಟ್ಟಿದಳು. ಹಾಂ ಹೌದು ಸರ್, ಅದು ನನ್ನ ಉಂಗುರವೇ. ನನ್ನ ಫಿಯಾನ್ಸೆ ನಿಶ್ಚಿತಾರ್ಥವಾದವನು ನನಗೆ ಕೊಟ್ಟಿರೋದು. ತುಂಬ ಕಾಸ್ಟ್ಲಿ ಅಂತ ಜೋಪಾನವಾಗಿ ಇಡೋಕೆ ಹೋಗಿ ಮರೆತು ಈ ಜೇಬಲ್ಲಿ ಇಟ್ಟಿದ್ದೆ ಎಂದು ಹೇಳುತ್ತಾ ನಾಚಿಕೆಯ ನಾಟಕವಾಡಿದಳು. ಆರುಷ್ ಹುಬ್ಬೇರಿಸಿ ಹಾಗಾದರೆ ವ್ಯಾಲೆಟ್ ಎಂದು ಕೇಳಿದನು. ಸೈರಾ ತಕ್ಷಣ ತನ್ನ ಬ್ಯಾಗ್ ಜಾಲಾಡುತ್ತಾ, ಅಯ್ಯೋ ವ್ಯಾಲೆಟ್ ಇಲ್ಲೇ ಇದೆ ಸರ್, ಬ್ಯಾಗ್ನಲ್ಲೇ ಇತ್ತು, ನಾನು ಗಾಬರಿಯಲ್ಲಿ ಮರೆತು ಬಿಟ್ಟಿದ್ದೆ ಅನಿಸುತ್ತೆ. ಥ್ಯಾಂಕ್ ಗಾಡ್, ಉಂಗುರ ಸಿಕ್ಕಿತಲ್ಲ ಎಂದು ನಿಟ್ಟುಸಿರು ಬಿಟ್ಟಳು. ಆರುಷ್ ಅವಳ ಮುಖವನ್ನು ತುಂಬ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸಿದನು. ಸೈರಾಳ ಕಣ್ಣುಗಳಲ್ಲಿನ ತಳಮಳ ಅವನಿಗೆ ಅರ್ಥವಾಗುತ್ತಿತ್ತು. ಆದರೆ ಅವಳ ಮುಗ್ಧತೆಯೋ ಅಥವಾ ಆ ಮುದ್ದಾದ ಸುಳ್ಳೋ ಅವನನ್ನು ಸುಮ್ಮನಾಗಿಸಿತು. ಅವನು ಮೌನವಾಗಿ ಆ ಉಂಗುರವನ್ನು ಅವಳ ಕೈಗೆ ಕೊಟ್ಟನು. ಅವಳ ಬೆರಳುಗಳು ಅವನ ಕೈಗೆ ತಗುಲಿದಾಗ ಸೈರಾಗೆ ಮತ್ತೆ ಅದೇ ಹಳೆಯ ರೋಮಾಂಚನ. ಇನ್ನೊಮ್ಮೆ ಇಷ್ಟು ಕೇರ್ಲೆಸ್ ಆಗಿರಬೇಡ ಸೈರಾ. ಸರಿ, ಈಗ ಹುಷಾರಾಗಿ ಮನೆಗೆ ಹೋಗು. ಆರೋಷ್ ಹುಷಾರಾಗಿ ಮನೆಗೆ ಹೋಗು ಎಂದು ಹೇಳಿದ್ದೆ ತಡ ಸೈರಾಗೆ ಅಪ್ಪ ಗಣಪ ಬಚಾವ್ ಮಾಡಿದೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು, ಎಲ್ಲಿ ಅವನು ಮತ್ತೆ ಏನಾದರೂ ಪ್ರಶ್ನೆ ಕೇಳುತ್ತಾನೋ ಎನ್ನುವ ಭಯದಲ್ಲಿ ಟ್ರೈನ್ ಸ್ಪೀಡ್ನಲ್ಲಿ ಬಾಗಿಲು ತೆರೆದು ಅಲ್ಲಿಂದ ಓಡಲು ಶುರು ಮಾಡಿದಳು. ಅವಳ ಈ ವಿಚಿತ್ರ ಅವತಾರವನ್ನು ನೋಡುತ್ತಿದ್ದ ಆರುಷ್ಗೆ ನಗಬೇಕೋ ಅಥವಾ ಅಳಬೇಕೋ ಎಂದು ತಿಳಿಯದೆ ಸ್ತಬ್ಧನಾಗಿ ನಿಂತುಕೊಂಡು ಬಿಟ್ಟ. ಸೈರಾ ವೇಗವಾಗಿ ಓಡಿ ಬಂದು ಕಾಂಪೌಂಡ್ ಗೇಟ್ ತಲುಪಿದಳು. ಅದನ್ನು ತೆರೆಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಬರುತ್ತಿರಲಿಲ್ಲ. ಅಷ್ಟರಲ್ಲಿ ಆರುಷ್ ತನ್ನ ಹಿಂದೆಯೇ ಬರುತ್ತಿರುವುದನ್ನು ಕಂಡ ಅವಳಿಗೆ ಗಾಬರಿ ಹೆಚ್ಚಾಯಿತು. ಈಗ ಇವನು ಬಂದು ಗೇಟ್ ತೆಗೆಯುವವರೆಗೂ ಕಾಯುವ ತಾಳ್ಮೆ ನನಗಿಲ್ಲ ಎಂದುಕೊಂಡು ಭಯದಲ್ಲಿ ಅವನ ಮುಂದೆಯೇ ಚಿರತೆಯಂತೆ ಕಾಂಪೌಂಡ್ ಗೋಡೆ ಹತ್ತಿ ಜಿಗಿದೇ ಬಿಟ್ಟಳು. ಆದರೆ ಕಾಂಪೌಂಡ್ ಗೋಡೆ ತುಂಬ ಎತ್ತರವಿದ್ದಿದ್ದರಿಂದ ಕೆಳಗೆ ಬಿದ್ದ ರಭಸಕ್ಕೆ ಅವಳ ಮೊಣಕಾಲಿಗೆ ಬಲವಾದ ಏಟು ಬಿತ್ತು. ಅಮ್ಮ ಎಂದು ಸೈರಾ ಕಿರುಚಿದಳು. ನೋವಿನಿಂದಾಗಿ ಅವಳಿಗೆ ತಕ್ಷಣ ಎದ್ದೇಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಕಿರುಚಾಟ ಕೇಳಿ ಆರುಷ್ ಓಡೋಡಿ ಬಂದು ಗೇಟ್ ತೆಗೆದು ಹೊರಗೆ ಬಂದನು. ತನ್ನ ಹತ್ತಿರ ಆರುಷ್ ಬರುತ್ತಿರುವುದನ್ನು ನೋಡಿ ಸೈರಾಗೆ ಮತ್ತಷ್ಟು ಭಯವಾಯಿತು. ತನ್ನ ನೋವನ್ನು ಮರೆತು ಹೇಗೋ ಕಷ್ಟಪಟ್ಟು ಎದ್ದು ನಿಂತು ಕುಂಟುತ್ತಲೇ ಅಲ್ಲಿಂದ ದೂರ ಹೋಗಲು ಪ್ರಯತ್ನಿಸಿದಳು. ಆದರೆ ಅವಳು ನಡೆಯುವಾಗ ಅವಳ ಮೊಣಕಾಲಿನಿಂದ ರಕ್ತ ಸುರಿಯುತ್ತಿರುವುದು ಆರುಷ್ ಕಣ್ಣಿಗೆ ಬಿತ್ತು. ಬಿಳಿ ಬಣ್ಣದ ಅವಳ ಡ್ರೆಸ್ ಮೇಲೆ ಕೆಂಪು ರಕ್ತದ ಕಲೆ ಕಂಡಾಗ ಆರುಷ್ನ ಗಂಭೀರ ಮುಖದಲ್ಲಿ ಒಮ್ಮೆಲೆ ಆತಂಕ ಮೂಡಿತು. ಸೈರಾ ನಿಲ್ಲು ಎಂದು ಅವನು ಜೋರಾಗಿ ಕೂಗಿದನು. ಆದರೆ ಸೈರಾ ಮಾತ್ರ ಅವನಿಗೆ ಸಿಕ್ಕಿ ಬೀಳಬಾರದೆಂದು ನೋವಿನಲ್ಲೇ ವೇಗವಾಗಿ ಹೆಜ್ಜೆ ಹಾಕುತ್ತಿದ್ದಳು. ಮೊಣಕಾಲಿನ ಏಟಿನಿಂದ ಕುಂಟುತ್ತ ಸೈರಾ ಮನೆ ಕಡೆ ನಡೆಯುತ್ತಿದ್ದಾಗ ವೇದಿಕ್ನ ಫೋನ್ ರಿಂಗಾಯಿತು. ಫೈಲ್ ಸಿಕ್ತಾ ಸೈರಾ, ಎಲ್ಲಿದ್ದೀಯಾ ಎಂದು ಅವನು ಅಬ್ಬರಿಸಿದನು. ಸೈರಾಗೆ ನೋವಿನ ನಡುವೆ ಸಿಟ್ಟು ನೆತ್ತಿಗೇರಿತು. ಸಿಕ್ತು ಸರ್, ಆದರೆ ನಿಮ್ಮ ತಮ್ಮ ಆರುಷ್ ಸರ್ ಆ ಮನೆಯಲ್ಲಿ ಇರೋ ವಿಷಯ ಯಾಕೆ ಹೇಳಿಲ್ಲ? ಅವರ ಮುಂದೆ ಕಳ್ಳಿಯಂತೆ ಸಿಕ್ಕಿಬಿದ್ದೆ. ನಿಮ್ಮ ಕೋಟ್ನಲ್ಲಿ ವ್ಯಾಲೆಟ್ ಮರೆತಿದ್ದೆ ಅಂತ ಸುಳ್ಳು ಹೇಳಿ ಹೇಗೋ ಬಚಾವಾದೆ ಎಂದು ನಡೆದನ್ನೆಲ್ಲ ಹೇಳಿದಳು. ವೇದಿಕ್ ಕಿರುಚುತ್ತಾ ನನ್ನ ಹೆಸರು ಯಾಕೆ ಹೇಳಿದೆ ಎಂದಾಗ ಸೈರಾ ಅಸಹಾಯಕಳಾಗಿ ಮತ್ತೇನು ಮಾಡಬೇಕಿತ್ತು ಸರ್ ಎಂದು ಕೇಳಿದಳು. ಕೊನೆಗೆ ಫೈಲ್ ಎಲ್ಲಿದೆ ಎಂದು ಕೇಳಿದಾಗ ಗಡಿಬಿಡಿಯಲ್ಲಿ ನಿಮ್ಮ ಮನೆ ಹಾಲಿನ ಫ್ಲವರ್ ಪಾಟ್ ಹಿಂದೆ ಬಚ್ಚಿಟ್ಟು ಬಂದೆ ಎಂದಳು. ವೇದಿಕ್, ನಿನ್ನಿಂದ ಇವತ್ತು ನನ್ನ ಮೂಡ್ ಎಲ್ಲ ಹಾಳಾಯಿತು ಎಂದು ಕೋಪದಿಂದ ಫೋನ್ ಕಟ್ ಮಾಡಿದನು. ಮನೆಗೆ ಹೋಗುವ ಹಾದಿಯಲ್ಲಿ ಲಹರಿ ಸಿಕ್ಕಳು. ಸೈರಾಳ ಅವತಾರ ಮತ್ತು ಕಾಲಿನ ಮೇಲಿನ ರಕ್ತ ನೋಡಿ ಅವಳು ಗಾಬರಿಯಾದಳು. ಸೈರಾ ನಡೆದ ವಿಷಯವನ್ನೆಲ್ಲ ವಿವರಿಸಿ ಜೇಬಿನಲ್ಲಿ ಸಿಕ್ಕ ಆ ಉಂಗುರವನ್ನು ತೋರಿಸಿದಳು. ಅವರಿಬ್ಬರು ಮಾತನಾಡುತ್ತಿದ್ದಾಗ ಹಠಾತ್ತನೆ ಜಯಂತ್ ಮತ್ತು ಅವನ ತಾಯಿ ಅಲ್ಲಿಗೆ ಬಂದರು. ಇದೇನಿದು ಸೈರಾ, ಬಟ್ಟೆಯೆಲ್ಲ ರಕ್ತವಾಗಿದೆ, ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ದೆ ಎಂದು ಜಯಂತನ ತಾಯಿ ಪ್ರಶ್ನಿಸಿದರು. ಸೈರಾ ಸಿಟ್ಟಿನಿಂದ ಅದೆಲ್ಲ ನಿಮ್ಗ್ಯಾಕೆ ಎಂದು ಉತ್ತರಿಸಿದಳು. ಜಯಂತನ ತಾಯಿ, ನೀನು ನಮ್ಮ ಮನೆ ಸೊಸೆಯಾಗುವವಳು, ನಮಗೆ ಕೇಳೋ ಹಕ್ಕಿದೆ ಎಂದಾಗ ಸೈರಾಗೆ ಸಹನೆ ಮೀರಿತ್ತು. ನೋಡು ಜಯಂತ್, ನನಗೆ ನಿನ್ನನ್ನು ಮದುವೆಯಾಗಲು ಇಷ್ಟವಿಲ್ಲ, ಪದೇ ಪದೇ ನನಗೆ ತೊಂದರೆ ಕೊಡಬೇಡ ಎಂದು ಸೈರಾ ಖಡಕ್ಕಾಗಿ ಬೈದಳು. ಒಂದು ಕಡೆ ಕೆಲಸ ಹೋಗುವ ಭಯ, ಇನ್ನೊಂದು ಕಡೆ ಈ ಮದುವೆಯ ಕಿರಿಕಿರಿ, ಇವೆಲ್ಲವೂ ಸೇರಿ ಸೈರಾ ಅಮ್ಮ ಮಗನಿಗೆ ಸರಿಯಾಗಿ ತರಾಟೆ ತೆಗೆದುಕೊಂಡಳು. ಸೈರಾಳ ಮಾತು ಕೇಳಿ ಜಯಂತನ ತಾಯಿ ಕೋಪದಿಂದ ಕೆಂಡವಾದರು. ನೋಡು, ಈಗಲೇ ನಿಮ್ಮ ಅಮ್ಮನ ಹತ್ತಿರ ಮಾತನಾಡುತ್ತೇನೆ ಎಂದು ಸವಾರಿ ಹೂಡಿ ಸೈರಾಳ ಮನೆ ಕಡೆ ನಡೆದರು. ಜಯಂತ್ ಗಾಬರಿಯಾಗಿ ಎಲ್ಲ ಹಾಳು ಮಾಡಿದೆ ಸೈರಾ ಎಂದು ಹೇಳುತ್ತಾ ತನ್ನ ತಾಯಿಯ ಹಿಂದೆ ಓಡಿದನು. ಅಯ್ಯೋ, ಈಗ ಮನೆಯಲ್ಲಿ ಇನ್ನೆಂತಹ ರಂಪಾಟವಾಗುತ್ತದೋ ಎಂದು ಭಯಗೊಂಡ ಸೈರಾ ಕಾಲಿನ ನೋವನ್ನು ಮರೆತು ತನ್ನ ಮನೆಯ ಕಡೆಗೆ ಓಡಿದಳು.
ಸೈರಾ ಮನೆ ತಲುಪುವಷ್ಟರಲ್ಲಿ ಅಲ್ಲಿ ರಣರಂಗವೇ ಸೃಷ್ಟಿಯಾಗಿತ್ತು. ಜಯಂತನ ತಾಯಿ ಕೆಂಡಾಮಂಡಲವಾಗಿ ಸೈರಾಳ ಮನೆ ಮುಂದೆ ನಿಂತು ಕೂಗಾಡುತ್ತಿದ್ದರು. ನೋಡಿ ಲಕ್ಷ್ಮಿ, ನಿಮ್ಮ ಮಗಳು ಇಷ್ಟೊತ್ತಿನವರೆಗೆ ಯಾರ ಜೊತೆ ತಿರುಗಾಡ್ತಿದ್ದಾಳೋ ಗೊತ್ತಿಲ್ಲ. ಮೈಯೆಲ್ಲ ರಕ್ತ ಮಾಡಿಕೊಂಡು ಬಂದಿದ್ದಾಳೆ. ನಮ್ಮ ಮನೆ ಸೊಸೆಯಾಗೋ ಲಕ್ಷಣನ ಇದು ಎಂದು ರೇಗುತ್ತಿದ್ದರು. ಇದನ್ನು ಕೇಳಿಸಿಕೊಂಡ ಸೈರಾಳ ಅಮ್ಮ ಲಕ್ಷ್ಮಿ ಕೂಡ ಸುಮ್ಮನಿರಲಿಲ್ಲ. ನೋಡಿ, ನನ್ನ ಮಗಳ ಬಗ್ಗೆ ಮಾತನಾಡೋಕೆ ನಿಮಗೇನು ಹಕ್ಕಿದೆ? ಅವಳು ಕೆಲಸಕ್ಕೆ ಹೋಗಿದ್ದಾಳೆ ಅಷ್ಟೇ. ನಿಮ್ಮ ಮಗನನ್ನು ಮೊದಲು ಸುಧಾರಿಸಿಕೊಳ್ಳಿ ಎಂದು ಜಗಳಕ್ಕೆ ನಿಂತರು. ರಾತ್ರಿ ಹೊತ್ತಿನಲ್ಲಿ ಇವರಿಬ್ಬರ ಕಿರುಚಾಟ ಕೇಳಿ ಅಕ್ಕಪಕ್ಕದ ಮನೆಯವರೆಲ್ಲರೂ ಹೊರಗೆ ಬಂದರು. ಏನಿದು ಇಷ್ಟೊತ್ತಿನಲ್ಲಿ ನಿಮ್ಮ ಜಗಳ? ಮರ್ಯಾದೆ ಇರೋರು ಯಾರು ಹೀಗೆ ಬೀದಿಯಲ್ಲಿ ನಿಂತು ಕೂಗಾಡಲ್ಲ. ಜನ ನೋಡ್ತಾರೆ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ವಾ ನಿಮಗೆ ಎಂದು ನೆರೆಹೊರೆಯವರು ಬಯ್ಯತೊಡಗಿದರು. ಜಯಂತ್ ತನ್ನ ಅಮ್ಮನ ಕೈ ಹಿಡಿದು ಎಳೆಯುತ್ತಾ, ಅಮ್ಮ ಬೇಡ ಬಾ, ಜನ ಎಲ್ಲ ನೋಡ್ತಿದ್ದಾರೆ, ಈಗ ಜಗಳ ಸಾಕು, ಮನೆಗೆ ಹೋಗೋಣ ಎಂದು ಬಲವಂತ ಮಾಡಿದರೂ ಆಕೆ ನಿಲ್ಲಿಸಲಿಲ್ಲ. ಸೈರಾಳನ್ನು ಕಂಡ ತಕ್ಷಣ ಅವಳಿಗೂ ಒಂದಷ್ಟು ಮಾತುಗಳಿಂದ ಚುಚ್ಚಿದರು. ಕೊನೆಗೆ ಜಯಂತ್ ಹೇಗೋ ಮಾಡಿ ತನ್ನ ಅಮ್ಮನನ್ನು ಅಲ್ಲಿಂದ ಕರೆದುಕೊಂಡು ಹೋದನು. ಬೀದಿಯಲ್ಲಿ ಸೇರಿದ ಜನರನ್ನು ನೋಡಿ ಸೈರಾಳ ಅಪ್ಪನಿಗೆ ವಿಪರೀತ ಕೋಪ ಬಂತು. ಏನಿದೆ ಇಲ್ಲಿ ನೋಡೋಕೆ? ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ಎಂದು ಜನರಿಗೆ ಗದರಿಸಿ ಸೈರಾ ಮತ್ತು ಅವಳ ಅಮ್ಮನನ್ನು ಮನೆಯೊಳಗೆ ಕರೆದುಕೊಂಡು ಹೋದರು. ಮನೆಯೊಳಗೆ ಬಂದ ಸೈರಾಳ ಕಾಲಿನ ಗಾಯವನ್ನು ಕಂಡು ಅಪ್ಪ ಗಾಬರಿಯಿಂದ, ಮಗಳೇ ಇದೇನಮ್ಮ ಎಂದು ವಿಚಾರಿಸಿದರು. ಸೈರಾ ಹೇಗೋ ಸುಧಾರಿಸಿಕೊಂಡು, ದಾರಿಯಲ್ಲಿ ಒಂದು ನಾಯಿ ಅಟ್ಟಾಡಿಸ್ತು ಅಪ್ಪ, ಓಡುವಾಗ ಆಯಾ ತಪ್ಪಿ ಬಿದ್ದುಬಿಟ್ಟೆ ಎಂದು ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸಿದಳು. ಆದರೆ ಬೀದಿಯಲ್ಲಿ ನಡೆದ ಜಗಳದಿಂದಾಗಿ ಅವಳ ಅಪ್ಪನಿಗೆ ರಕ್ತದೊತ್ತಡ ಜಾಸ್ತಿಯಾಗಿ ಅತೀವ ಸುಸ್ತಾಯಿತು. ಶಯನ ಅಪ್ಪನಿಗೆ BP ಟ್ಯಾಬ್ಲೆಟ್ಸ್ ಕೊಡು ಎಂದು ಸೈರಾ ಹೇಳಿದಾಗ ಶಯನ ತಕ್ಷಣ ಮಾತ್ರೆಗಳನ್ನು ನೀಡಿದಳು. ಸ್ವಲ್ಪ ಹೊತ್ತಿನ ನಂತರ ಸುಧಾರಿಸಿಕೊಂಡ ಅಪ್ಪ ಹೆಂಡತಿಯ ಮುಖ ನೋಡಿ, ಅಮ್ಮ, ಈ ಆಗಲೇ ಕೆಂಡಾಮಂಡಲವಾಗಿದ್ದರೂ ಇವತ್ತು ಇನ್ನೂ ಅಮ್ಮನ ಆರ್ಭಟ ಶುರುವಾಗುತ್ತೆ, ಇಲ್ಲಿಂದ ಎಸ್ಕೇಪ್ ಆಗೋದೇ ವಾಸಿ ಎಂದುಕೊಂಡು ಸೈರಾ ಮತ್ತು ಶಯನ ಇಬ್ಬರು ಮೆಲ್ಲಗೆ ಅಲ್ಲಿಂದ ಜಾರಿಕೊಂಡರು. ಇತ್ತ ಆರೋಷ್ ತನ್ನ ಮನೆಯ ಗಾರ್ಡನ್ನಲ್ಲಿ ವಾಕ್ ಮಾಡುತ್ತಿದ್ದ. ಅವನ ಮನಸ್ಸಿನಲ್ಲಿ ಆ ಹಳೆಯ ಫಂಕ್ಷನ್ನಲ್ಲಿ ನಡೆದ ಘಟನೆಯೇ ಮರುಕಳಿಸುತ್ತಿತ್ತು. ಅಂದು ಆಕಸ್ಮಿಕವಾಗಿ ತಾನು ಕಿಸ್ ಮಾಡಿದ್ದು ಯಾರನ್ನು ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು ಎಂದು ಸೈರಾ ಅವನ ರೂಮ್ಗೆ ಬಂದಾಗ, ಅವಳು ಹತ್ತಿರ ಬಂದಾಗ ಅವನಿಗೆ ಅದೇ ಪರಿಚಿತವಾದ ಪರ್ಫ್ಯೂಮ್ ವಾಸನೆ ಬಂದಿತ್ತು. ಹಾಗಾದರೆ ಅಂದು ನಾನು ಆಕಸ್ಮಿಕವಾಗಿ ಕಿಸ್ ಮಾಡಿದ್ದು ಸೈರಾಳನ್ನೇ ಎಂದು ಅವನು ಆಲೋಚನೆಯಲ್ಲಿ ಮುಳುಗಿದ್ದಾಗ ವೇದಿಕನ ಕಾರು ಮನೆಗೆ ಬಂದಿತ್ತು. ಕಾರಿನಿಂದ ಇಳಿದ ವೇದಿಕ್ನನ್ನು ನೋಡಿ ಆರೋಷ್ ವಿಷಯ ಪ್ರಸ್ತಾಪಿಸಿದನು. ಅಣ್ಣ, ಸೈರಾ ಇಲ್ಲಿಗೆ ಬಂದಿದ್ದಳು. ಅವಳ ವ್ಯಾಲೆಟ್ ಏನೋ ನಿನ್ನ ಕೋಟ್ ಜೇಬಿನಲ್ಲಿ ಇದೆ ಅಂದಳು. ಆದರೆ ಅಲ್ಲಿ ಒಂದು ಉಂಗುರ ಸಿಕ್ತು. ಅವಳಿಗೆ ಫಿಯಾನ್ಸೆ ಯಾರೋ ಇದ್ದಾರಂತೆ, ಉಂಗುರ ಅವನದ್ದೇ ಅಂತ ಹೇಳಿ ತಗೊಂಡು ಹೋದಳು ಎಂದನು. ವೇದಿಕ್ ಒಂದು ಕ್ಷಣ ಗಾಬರಿಯಾದರೂ ವಿಷಯವನ್ನು ತಮಾಷೆಯಾಗಿ ಬದಲಿಸಿ, ಹೌದಾ, ಅವಳು ಯಾವಾಗಲೂ ಅಷ್ಟೇ, ಸ್ವಲ್ಪ ಗೊಂದಲದ ಹುಡುಗಿ ಎಂದು ಆರೋಷ್ನನ್ನು ನಗಿಸಿ ಅಲ್ಲಿಂದ ಮನೆ ಒಳಗೆ ಹೋದನು. ಮನೆಯ ಬಾಗಿಲು ಹಾಕುತ್ತಿದ್ದಂತೆಯೇ ವೇದಿಕ್ ನೇರವಾಗಿ ಹಾಲಿನ ಕಡೆಗೆ ಹೋದನು. ಸೈರಾ ಹೇಳಿದಂತೆ ಆ ಹೂವಿನ ಕುಂಡದ ಹಿಂದಿದ್ದ ಆರೆಂಜ್ ಫೈಲ್ ಅನ್ನು ಎತ್ತಿ ತನ್ನ ಬ್ಯಾಗ್ ಒಳಗೆ ಸೇರಿಸಿಕೊಂಡು ಗುಟ್ಟಾಗಿ ತನ್ನ ರೂಮ್ ಕಡೆಗೆ ನಡೆದನು. ಆರೋಷ್ ತನ್ನ ರೂಮ್ನಲ್ಲಿ ಕುಳಿತಿದ್ದಾಗ ಅವನ ತಂದೆಯ ಕಡೆಯಿಂದ ಫೋನ್ ಕರೆ ಬಂದಿತ್ತು. ಆರೋಷ್ ಫೋನ್ ಎತ್ತಿ, ಹಲೋ ಅಪ್ಪ, ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಟೈಮ್ಗೆ ಮೆಡಿಸಿನ್ ತಗೊಳ್ತಿದ್ದೀರಾ ಅಲ್ವಾ ಎಂದು ಪ್ರೀತಿಯಿಂದ ವಿಚಾರಿಸಿದನು. ತಂದೆಯ ಜೊತೆ ಮಾತನಾಡುತ್ತಾ ವಿಷಯ ಮೆಲ್ಲಗೆ ಆ ಫೈಲ್ ಕಡೆಗೆ ತಿರುಗಿತ್ತು. ಅಪ್ಪ, ನೀವು ಹೇಳಿದ ಆ ಪೋಸ್ಟ್ ಮೂಲಕ ಬಂದ ಆರೆಂಜ್ ಫೈಲ್ ನನ್ನ ಕೈ ಸೇರಿದೆ. ಅದರಲ್ಲಿರೋ ಡಾಕ್ಯುಮೆಂಟ್ಸ್ ತುಂಬ ಕಾನ್ಫಿಡೆನ್ಷಿಯಲ್ ಅಂತ ನನಗೆ ಗೊತ್ತು. ಅದನ್ನು ನಾನೇ ಪರ್ಸ್ನಲ್ ಆಗಿ ಸ್ಟಡಿ ಮಾಡಿ ಮುಂದಿನ ವಾರ ಮೀಟಿಂಗ್ನಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಎಂದು ಆರೋಷ್ ಗಂಭೀರವಾಗಿ ಹೇಳಿದನು. ಆದರೆ ಆರೋಷ್ಗೆ ತಿಳಿಯದ ವಿಷಯವೆಂದರೆ ಅವನ ರೂಮಿನ ಬಾಗಿಲ ಆಚೆ ನಿಂತಿದ್ದ ವೇದಿಕ್ ಪ್ರತಿಯೊಂದು ಮಾತನ್ನು ಕದ್ದು ಕೇಳಿಸಿಕೊಳ್ಳುತ್ತಿದ್ದನು. ಆರೋಷ್ ಆ ಫೈಲ್ ತನ್ನ ಬಳಿಯೇ ಇದೆ ಎಂದುಕೊಂಡು ಅಪ್ಪನಿಗೆ ಭರವಸೆ ನೀಡುತ್ತಿರುವುದನ್ನು ಕಂಡು ವೇದಿಕ್ನ ಮುಖದಲ್ಲಿ ಕುತಂತ್ರದ ನಗು ಮೂಡಿತು. ಪಾಪ ಆರೋಷ್, ಫೈಲ್ ತನ್ನ ಹತ್ತಿರವೇ ಇದೆ ಅಂತ ಅಪ್ಪನಿಗೆ ಸುಳ್ಳು ಹೇಳ್ತಿದ್ದಾನೆ. ಆದರೆ ಆ ಫೈಲ್ ಈಗ ನನ್ನ ಬ್ಯಾಗ್ನಲ್ಲಿದೆ ಅಂತ ಅವನಿಗೆ ಗೊತ್ತೇ ಇಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ವೇದಿಕ್ ಅಲ್ಲಿಂದ ಶಬ್ದ ಮಾಡದೆ ತನ್ನ ರೂಮಿನ ಕಡೆ ಬಂದನು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.